ಹಲೋ ಹಾಯ್ ಫ್ರೆಂಡ್ಸ್, KP ಕ್ರೇಜಿ ಅವರಿಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಶ್ರಾವಣ ಚಾಲೆಂಜಲ್ಲಿ ಇದು 3ನೇ ದಿನ, ಸಂಡೇ ಬೆಳಿಗ್ಗೆ. ಈ ವಿಡಿಯೋದಲ್ಲಿ ಬಂದುಬಿಟ್ಟು 3 ಮತ್ತು 4ನೇ ದಿನ ನಾಗರ ಪಂಚಮಿ ಇದ್ದು ನಾನು ಯಾವ ರೀತಿ ಆಚರಣೆ ಮಾಡಿದೆ ಏನು. ಈ ಗುಜರಾತ್ ಅಹಮದಾಬಾದಲ್ಲಿರೋದ್ರಿಂದ ಇಲ್ಲಿ ಅಹಮದಾಬಾದಲ್ಲಿ ಇವರು ಪಂಚಮಿನ ತಿಥಿ ನೋಡಿಕೊಂಡು ಅವತ್ತು ಅಂದರೆ ಹಿಂದಿನ ದಿನವೇ ಎಲ್ಲ ಅಡುಗೆ ಮಾಡಿ ನೈಟ್ ಇಟ್ಕೊಂಡಿರ್ತಾರೆ. ಬೆಳಿಗ್ಗೆ ಒಂದಿನ ಪೂರ್ತಿ ಏನು ಬಿಸಿದು ತಿನ್ನಲ್ಲ, ತಣ್ಣಂದು ಅಂದರೆ ಪೂರ ಕೋಲ್ಡ್ ಇರೋವಂಥದ್ದು ತಿಂತಾರೆ. ಉಪವಾಸ ಅಂದರೆ ಅದೇ ಹಿಂದಿನ ದಿನ ಮಾಡಿರೋವಂಥ ಅಡುಗೆನೇ ಊಟ ಮಾಡೋದು. ಈ ರೀತಿ ಅವರು ನಾಗರ ಪಂಚಮಿ ಆಚರಣೆ ಮಾಡ್ತಾರಂತೆ. ಅಂದರೆ ನಾಗದೇವತೆಗೆ ಅಂದರೆ ನಾಗಪ್ಪಗೆ ಹಾಲು ಇದೆಲ್ಲ ಮಾಡಲ್ಲ. ನಾವು ನಮ್ಮ ಕಡೆ ಬೇರೆ ಇದೆಲ್ಲ, ಬಟ್ ನಾವು ನಮ್ಮ ಪದ್ಧತಿನೇ ಆಚರಣೆ ಮಾಡಬೇಕು. ಆ ರೀತಿ ಆಚರಣೆ ಮಾಡಿದರೆ ಆ ಹಬ್ಬ ಅಂತ ಅನಿಸ್ಕೊಳ್ಳೋದು. ಲಾಸ್ಟ್ ಇಯರು ನನಗೆ ಅದೇ ಬಂದಿದ್ವಿ, ಕರೆಕ್ಟಾಗಿ ಗೊತ್ತಾಗಲಿಲ್ಲ ಹೆಂಗೆ ಮಾಡಬೇಕು ಏನು ಅಂತ. ಅಂದರೆ ಇಲ್ಲಿ ನಾಗಪ್ಪ ಅದು ಇರಲಿಲ್ಲ. ಆ ಮಂದಿರದಲ್ಲಿ ಹಾಲು ಹಾಕಿ ಬಂದಿದ್ವಿ. ಒಂದೇ ದಿನ ಹೋಗಿ ಆಚರಣೆ ಮಾಡಿ ಬಂದಿದ್ದೆ. ಇವಾಗ ಎರಡು ನಮ್ಮದು ಕಡೆ ಮಾಡ್ತಾರೆ, ಅದೇ ರೀತಿ ಸಂಡೇ ದಿನ ಇವ್ರದ್ದು ಪ್ರತಿದಿನ ದೇವಸ್ಥಾನದಲ್ಲಿ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಲ್ಲಿಂದ ಆರತಿ ಎಲ್ಲ ಮುಗಿಸ್ಕೊಂಡು ಬಂದು ನಾವು ಸ್ವಲ್ಪ ಸಂಡೇ ಆಗಿರೋದ್ರಿಂದ ಹೊರಗಡೆ ಹೋಗ್ತಾ ಇದ್ವಿ. ಒಂದು ರೌಂಡ್ ಹಂಗೆ ಸುಮ್ಮನೆ ಮಾರ್ಕೆಟಿಗೆ ಹೋಗಿ ಬಂದ್ರಾಯಿತು ಅಂತ. ಮಳೆ ಅವತ್ತು ಪೂರ ದಿನ ಸಂಡೇ ದಿನ ತುಂಬ ಮಳೆ ಇತ್ತು. ಅದು ಎಷ್ಟು ಮಳೆ ಇದೆ ಅದನ್ನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ನಾನು. ಪೂರ ಎಲ್ಲ ರೋಡೆಲ್ಲ ನೀರು ನಿಂತಿರೋದು. ನೀವು ಹೋಗಿ ಸ್ವಲ್ಪ ಆಚೆ ಕಡೆ ಸುತ್ತಾಡ್ಕೊಂಡು ಬಂದ್ವಿ. ಯಾವ ರೀತಿ ಕಾಣುತ್ತೆ ನೋಡಿ. ಅಹಮದಾಬಾದಲ್ಲಿ ಪೂರ ಎಲ್ಲ ಕಡೆ ಮಳೆ ಇತ್ತು. ಹಾಗೆ ಸ್ವಲ್ಪ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಇದಾದಮೇಲೆ ನೆಕ್ಸ್ಟ್ ಡೇ ಸೋಮವಾರ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನಾನು ಮನೇಲಿ ಇವಾಗ ಫಸ್ಟು ನಾಗರ ಪಂಚಮಿ ದಿನ ಫಸ್ಟು ದಿನ ಮನೆಯಲ್ಲಿ ಅಂದರೆ ಕಲ್ಲಿನ ದೇವರಿಗೆ ಹಾಲನ್ನು ಎರಿಬೇಕು. ಅದಕ್ಕೋಸ್ಕರ ಇಲ್ಲಿ ಸಿಗಲ್ಲಲ್ಲ, ಹಾಗಾಗಿ ಆ ರೀತಿ ಇಲ್ಲ ಅಂದರೆ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡು ಒಂದು ಈ ರೀತಿ ಕಲ್ಲನ್ನು ತೊಗೊಂಡು ಅದಕ್ಕೆ ಅರಿಶಿನ ಮತ್ತು ಹಾಲಿನಿಂದ ಈ ರೀತಿ ನಾಗದೇವತೆಯನ್ನು ನಾವು ಮನೆಯಲ್ಲೇ ಮಾಡ್ಕೋಬೋದು, ನಡೆಯುತ್ತೆ ಅಂತ ಹೇಳಿದ್ರು. ಯಾರಿಗೆಲ್ಲ ಅವ್ರಿಗೆ ಅಂದರೆ ಅವ್ರ ಮನೆ ಹತ್ತಿರ ದೇವಸ್ಥಾನದಲ್ಲೆಲ್ಲ ಈ ರೀತಿ ನಾಗದೇವತೆ ಇಲ್ಲ ಅಂತಂದರೆ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತ ವೀಣಾ ಜೋಶಿ ಅಮ್ಮ ಅವ್ರದ್ದು ವಿಡಿಯೋ ನೋಡ್ತೀನಲ್ಲ, ಅವರು ಹೇಳಿದರು. ಅದೇ ರೀತಿ ನಾನು ಹಂಗಾರೆ ಇದೇ ರೀತಿ ಮಾಡ್ಕೊಂಡಿರೋದು. ಮತ್ತು ಈ ಮಂದಿರದಲ್ಲಿದ್ದರೂ ಕೂಡ 12 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತು ನನ್ನ ಮಗಳು ಸ್ಕೂಲಿಂದ ಬರೋಷ್ಟೊತ್ತಿಗೆ ಆಗಲ್ಲ ಹೋಗೋಕ್ಕೆ. ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿದೆ. ಎಲ್ಲರೂ ಚೆನ್ನಾಗಿ ಪೂಜೆ ಮಾಡಿ ಹಾಲೆಲ್ಲ ಕರೆಕ್ಟಾಗಿ ಹಾಕ್ಕೋಬೋದು. ನಮ್ಮ ಮನೆಯವರು ಕೂಡ ನೈಟ್ ಕೆಲಸದಿಂದ ಬರುತ್ತಾರಲ್ಲ, ಆವಾಗ ಅವರು ಕೂಡ ನಮಸ್ಕಾರ ಮಾಡಿ ಹಾಲು ಹಾಕೋಕ್ಕೆಲ್ಲ ಕರೆಕ್ಟ್ ಆಗುತ್ತೆ ಅಂತ ನಾನು ಈ ರೀತಿ ಮನೆಯಲ್ಲೇ ಮಾಡಿದೆ. ನನ್ನ ಮಗಳು ಸ್ಕೂಲಿಂದ ಬಂದ ಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆಯನ್ನು ಸ್ಟಾರ್ಟ್ ಮಾಡ್ತಾಯಿದ್ದೆ. ಪೂಜೆಗೆಲ್ಲ ಬೇಕಾಗಿರೋ ಸಾಮಗ್ರಿಗಳನ್ನ ಇಟ್ಕೊಂಡು ಅದು ವೀಣಾ ಜೋಶಿ ಅಮ್ಮ ಅವರು ಯಾವ ರೀತಿ ಪೂಜೆ ಮಾಡಬೇಕು ಏನು ಅಂತ ಅವರು ಮಂತ್ರ ಎಲ್ಲ ಹೇಳ್ತಿರ್ತಾರೆ. ಅದ್ರ ಪ್ರಕಾರ ನಾವು ಮೊದಲು ಎಲ್ಲ ಕರೆಕ್ಟಾಗಿ ರೆಡಿ ಮಾಡಿಟ್ಕೊಂಡು ಅವ್ರು ಹೇಳಿದಾಗೆ ಎಲ್ಲ ಸಂಕಲ್ಪ ಮಾಡ್ಕೊಳ್ಳೋದಾಗಲಿ, ದೇವ್ರನ್ನ ಆಹ್ವಾನ ಮಾಡ್ಕೊಳ್ಳೋದಾಗಲಿ, ಪೂಜೆ ಪ್ರತಿಯೊಂದು ಹೇಳ್ತಾರೆ. ಅವ್ರು ಹೇಳಿದಾಗೆ ಪೂಜೆ ಮಾಡ್ಕೊಂಡು ಹೋದರೆ ಒಂಥರ ಮನಸ್ಸಿಗೆ ಒಂದು ಪದ್ಧತಿ ಪ್ರಕಾರ ಮಾಡಿದಾಗ ಮನಸ್ಸಿಗೆ ತುಂಬ ಅಂದರೆ ಸಂತೋಷ ಆಗುತ್ತೆ, ನೆಮ್ಮದಿ ಕೂಡ ಇರುತ್ತೆ. ಅವ್ರು ಹೇಳಿರುವಂಥ ವಸ್ತುಗಳನ್ನೆಲ್ಲ ಹಿಂದಿನ ದಿನವೇ ವಿಡಿಯೋನ ನೋಡಿಕೊಂಡು ತೊಗೊಂಡು ಬಂದು ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಅವನ್ನೆಲ್ಲ ಕರೆಕ್ಟಾಗಿ ಜೋಡಿಸ್ಕೊಂಡು ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಪೂಜೆಯನ್ನು ಮಾಡಿದೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಯಾಕಂದರೆ ಹೋದ ವರ್ಷ ಮಾಡಿರಲಿಲ್ಲ ಹಬ್ಬ, ತುಂಬ ಬೇಜಾರು ಅನ್ನಿಸ್ತು. ಯಾಕಂದರೆ ನಾವು ಇಲ್ಲಿರೋದ್ರಿಂದ ಇಲ್ಲಿಯವರು ಈ ರೀತಿ ಹಬ್ಬ ಆಚರಣೆ ಮಾಡಲ್ಲ, ಅವ್ರದ್ದು ಬೇರೆಯೇ ಇರುತ್ತೆ. ನನಗೆ ಅವಾಗ ನಾವು ಇಲ್ಲಿದ್ದೇವೆಲ್ಲ ಆಚರಣೆ ಮಾಡೋಕ್ಕಾಗಲ್ಲ ಅಂತ ಮಾಡಿರಲಿಲ್ಲ. ಒಂದಿನ ಹೋಗಿ ಅಷ್ಟೇ ಸುಮ್ಮನೆ ಹಾಲು ಹಾಕಿ ಬಂದಿದ್ದೆ. ಬಟ್ ಅದು ಯಾಕೋ ಮನಸ್ಸಿಗೆ ತುಂಬ ಬೇಜಾರು ಅನ್ನಿಸ್ತಾ ಇತ್ತು. ಈ ವರ್ಷ ಯಾಕೆ ನಾವೇ ವರ್ಷಕ್ಕೊಮ್ಮೆ ಬರೋ ಹಬ್ಬನ ಮನೆಯಲ್ಲಿ ಮಾಡಿದರೆ ಅದು ಹಬ್ಬದ ಸಡಗರನೂ ಇರುತ್ತೆ, ಸಂಭ್ರಮನೂ ಇರುತ್ತೆ. ಮತ್ತು ದೇವರ ಆಶೀರ್ವಾದ, ಹಿರಿಯರು ಮಾಡಿರುವ ಪ್ರತಿಯೊಂದು ಹಬ್ಬ ಆಚರಣೆಗಿರ್ಬೋದು ಅದರದ್ದೇ ಆದ ಮಹತ್ವ ಮತ್ತು ಪ್ರಾಮುಖ್ಯತೆ ಇರುತ್ತೆ. ಇವಾಗ ನಾಗದೇವರ ಪೂಜೆಯಿಂದ ನಮ್ಮ ಮನೆಯಲ್ಲಿರುವಂಥ ಎಷ್ಟೋ ದೋಷಗಳ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ನಾಗರ ಪಂಚಮಿ ಅಂದರೆ ನಾವು ಚಿಕ್ಕವರಿರುವಾಗ ನಮ್ಮದು ಹಳ್ಳಿ ಅಲ್ವಾ, ನಾವು ಸಣ್ಣಂದಿರುತ್ತೆ ಪಂಚಮಿ ಬಂದರೆ ಒಂದಷ್ಟು ಖುಷಿ ಅಂದರೆ ಹೇಳೋಕ್ಕಾಗಲ್ಲ.
ನಾವು ಎಲ್ಲ ಫ್ರೆಂಡ್ಸು ಸಣ್ಣವರಿರುವಾಗ ಎಲ್ಲರೂ ಬಳೆ ಒಂದೇ ಥರ ಬಳೆ ಇಟ್ಕೊಳ್ಳೋದು, ಹೊಸ ಡ್ರೆಸ್ ತೊಗೊಳ್ಳೋದು. ಅವಾಗ ಹಬ್ಬಕ್ಕೆಲ್ಲ ತೊಗೊಳ್ತಿದ್ವಿ ಡ್ರೆಸ್. ಮೊದಲು ಅದು ಹಬ್ಬದ ನಡುವೆ ತೊಗೊಳ್ತಿರ್ಲಿಲ್ಲ. ಹಬ್ಬ ಅಂದರೆ ಹೊಸ ಡ್ರೆಸ್ ತೊಗೊಳ್ಳೋದು, ಈ ರೀತಿ ಸಂಭ್ರಮ. ಲಂಗ ದಾವಣಿ ತೊಗೊಳ್ಳೋದು, ಎಲ್ಲರೂ ಒಂದೇ ರೀತಿ ಡ್ರೆಸ್ ತೊಗೊಳ್ಳೋದು, ಒಂಥರ ಫುಲ್ ಖುಷಿ ಎಲ್ಲರಿಗೂ. ಎಲ್ಲರೂ ಚೆಂದಾಗಿ ಮಸ್ತ್ ಎಲ್ಲರೂ ರೆಡಿಯಾಗಿ ಹಾಲು ಹಾಕಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗಿ ಬಂದು ಜೋಕಾಲಿ ಕಟ್ತಿದ್ರು ನಮ್ಮ ಮನೆಯಲ್ಲಿ. ನಮ್ಮ ಕಡೆ ಮನೇಲಿ ಎಲ್ಲರ ಮನೇಲೂ ಕಟ್ತಾರೆ. ಮತ್ತು ನಮ್ಮ ಫ್ರೆಂಡ್ ಮನೇಲಿ ಅವ್ರದ್ದು ತುಂಬ ದೊಡ್ಡ ಮನೆ ಇತ್ತು. ಅವ್ರ ಮನೇಲಿ ಅಂದರೆ ಅದು ಜೋಕಾಲಿ ತುಂಬ ಜೋರಾಗಿ ಆಟ ಆಡೋವಂಥ ಪ್ಲೇಸ್ ಇತ್ತು. ಅಲ್ಲಿ ಕಟ್ತಿದ್ರು. ಎಲ್ಲರೂ ಗೆಳತಿಯರ ಜೊತೆಗೆ ಹೋಗಿ ಅಲ್ಲಿ ಇಬ್ಬಿಬ್ಬರು ಸೇರಿ ಜೋಕಾಲಿ ಆಡೋದು, ಯಾರು ಸ್ಪೀಡಾಗಿ ಆಡ್ತಾರಂತ ಶರ್ತ್ ಕಟ್ಟೋದು ನಮ್ಮ ನಡುವೆ. ಅದು ಎಷ್ಟು ಖುಷಿ ಆಗುತ್ತೆ, ಒಬ್ಬರು ಆದಮೇಲೆ ಒಬ್ಬರು ಪಾಳೆ ಹಾಕ್ಕೊಂಡು ಆಟ ಆಡೋದು. ಆಮೇಲೆ ಬುಗುರಿನ ಅಂದರೆ ಒಣ ಕೊಬ್ಬರಿ ಬಟ್ಲೆಯಲ್ಲಿ ನಮ್ಮ ಅಪ್ಪಾಜಿ ಎಲ್ಲ ಬುಗುರಿಯನ್ನು ಮಾಡಿಕೊಡ್ತಾಯಿದ್ರು. ಅದನ್ನು ಬುಗುರಿಯನ್ನು ಆಡಿಸೋದು, ಈ ರೀತಿ ಎಷ್ಟೊಂದು ನೆನಪುಗಳಿದೆ. ಪಂಚಮಿ ಅಂದರೆ ಎಷ್ಟು ಖುಷಿ ಆಗುತ್ತೆ. ಮತ್ತು ನಾವು ಮೊದಲಿದ್ದಾಗ ಅದ್ರದ್ದು ಸಡಗರ ಸಂಭ್ರಮನೇ ಬೇರೆ. ಬಳೆ ಹಾಕ್ಕೊಳ್ಳೋದಿರ್ಬೋದು, ರೆಡಿಯಾಗಿರ್ಬೋದು, ಹೊಸ ಡ್ರೆಸ್ ಇರ್ಬೋದು, ಜೋಕಾಲಿ ಇದು ಆಟ ಇರ್ಬೋದು, ಪ್ರತಿಯೊಂದು ನೆನಪು ಬರ್ತಾಯಿತ್ತು ನನಗೆ. ನಿನ್ನೆ ಬೆಳಿಗ್ಗೆ ಪೂಜೆ ಮಾಡ್ತಾಯಿದ್ದೆ, ಒಂಥರ ಅದು ಪಂಚಮಿದು ಎಲ್ಲ ನೆನಪುಗಳು ಬರ್ತಾಯಿತ್ತು ಅಂತ ಹೇಳ್ಬೋದು. ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈವ್ನಿಂಗು ಅಲ್ಲಿ ಮಂದಿರದಲ್ಲಿ ಸೋಮವಾರ ಆಗಿರೋದ್ರಿಂದ ಶ್ರಾವಣ ಸೋಮವಾರ ತುಂಬ ಜನ ಇದ್ದರು. ಆರತಿನೂ ತುಂಬ ಚೆನ್ನಾಗಿ ಮಾಡಿ, ತುಂಬ ಅಂದರೆ ಶಿವನಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅದರದ್ದು ಲೈವು ಕೂಡ ಮಾಡಿದ್ದೆ ನಾನು. ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಆ ಲೈವ್ ವಿಡಿಯೋ ನೋಡಿ. ಆರತಿ ಎಲ್ಲ ಮುಗಿಸ್ಕೊಂಡು ಪ್ರಸಾದದ್ದು ಅಲ್ವಾ, ಆಚೆ ಕಡೆ ಪ್ರಸಾದ ಕೊಡ್ತಾರೆ, ಎಷ್ಟೊಂದು ಜನ ಇದ್ರಲ್ವ. ಅದಾದಮೇಲೆ ಅಲ್ಲೊಂದು ಶ್ರೀಗೊಂದು ಸ್ಟ್ಯಾಚು ಅಂದರೆ ಒಂದು ಸ್ಮಾರಕದ್ದು ಉದ್ಘಾಟನೆ ಮಾಡಿದರು. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.